ಈಗ ನೀವು ರನ್ನರ್ ಅಪ್ ಆಗ್ಬಹುದು ಅಂತ ತುಂಬಾ ಜನ ಅನ್ಕೊಂಡಿದ್ರು. ಸೊ ಹೊರಗಡೆ ಬಂದ್ಮೇಲೆ ಆ ವಿಷಯ ಎಲ್ಲ ಕಿವಿಗೆ ಬಿತ್ತಾ? ಹೇಳ್ತಾ ಇದ್ದು ನಮ್ಮ ವೈಫ್ ಹೇಳ್ತಾ ಇದ್ದು. ಹ್ಯಾಪಿನಾ ಆ ಪ್ಲೇಸ್ಗೆ? ಇಲ್ಲ, ನಾನು ಹೇಳಿದ್ನಲ್ಲ, ಡಿಸಪಾಯಿಂಟೆಡ್ ಅಂತೂ ಇದೆ. ಬಟ್ ಇವಾಗ ಆಗೋಯ್ತು, ಲೈಕ್ ಎವ್ರಿಥಿಂಗ್ ಈಸ್ ಓವರ್. ಬಟ್ ಸುದೀಪ್ ಸರ್ ನನ್ನ ಬಗ್ಗೆ ಮಾತಾಡಿದ್ ನಂಗೆ ತುಂಬಾ ಖುಷಿ ಆಗುತ್ತೆ. ಲೈಕ್ ಯಾರ ಬಗ್ಗೆನೂ ಹಂಗೆ ಮಾತಾಡಿಲ್ಲ, ನನ್ನ ಬಗ್ಗೆ ಹಂಗೆ ಮಾತಾಡಿದ್ದು. ಸೊ ಐ ಫೆಲ್ಟ್ ಲೈಕ್ ಐ ವನ್ ದ ಶೋ ಅಂಡ್ ವಿನ್ ಆಗ್ಲೇಬೇಕು ಅಂತಿಲ್ಲ ಜನರ ಪ್ರೀತಿಗೆ. ಸೊ ಅಲ್ಲಿ ನಮ್ಮ ವ್ಯಕ್ತಿತ್ವ ತೋರ್ಸೋದನ್ನೇ ಕನೆಕ್ಟ್ ಆಗ್ತದೆ. ಅದು ವ್ಯಕ್ತಿತ್ವದ ಆಟ ಅಂತಾನೆ ಇರೋದು ಬಿಗ್ ಬಾಸ್. ಅದು ನೀವು ಪ್ರೂವ್ ಮಾಡಿದ್ರ. ಈಗ ನೀವಂದ್ರೆ 25 kg ಸಣ್ಣ ಆಗಿದ್ದೀರಾ ಅಂತ, ನೀವು ಕೋಚ್ ಕೂಡ ಆಗಿರೋದ್ರಿಂದ ಇನ್ ಎಷ್ಟು ದಿನ ಬೇಕು ಅದನ್ನ ಮತ್ತೆ ಬಿಲ್ಡ್ ಒಂದು 4-5 months ಬೇಕು. ಓ ಮೈ ಗಾಡ್. ಯಾಕಂದ್ರೆ ನಾವು ಊಟನೇ ಮಾಡ್ತಾ ಇರಲಿಲ್ಲ ಅಲ್ಲಿ. ಅನ್ಸ್ತಾ ಇತ್ತಾ ಅಪ್ಪ ಹೊರಗಡೆ ಊಟ ಸಿಕ್ತಿತ್ತು, ಇಲ್ಲಿ ಯಾಕೆ ಬಂದೆ? ಇಲ್ಲ, ನಂಗೆ ತುಂಬಾ ಸತಿ ಅದು ಮೈಂಡ್ ಬ್ಲಾಕ್ ಮಾಡೋದು. ಬಟ್ ಐ ಯೂಸ್ ಟು ನಾನೇ ನನಗೆ ಮಾತಾಡ್ಕೊಂತ ಇದ್ದೆ, ಇನ್ನೊಂದ್ ಸ್ವಲ್ಪ ದಿವಸ ಅನ್ಕೊಂಡ್ ಬಂದು 100 days ಆಗೋಯ್ತದ. ಓಕೆ, ಈಗ ದೇಹ ಹಿಂಗಿದೆ. ಒಂದ್ ಸೆಕೆಂಡ್ ಅದೇ ಟಾಪಿಕ್ ಬರ್ತೀನಿ. ಐ ಮೀನ್ ಪರ್ಸನಾಲಿಟಿ ಮನ್ಸ್ ಮಗು ತರ ಇದೆ. ಮನೇಲಿ ಹೆಂಗಿರ್ತೀರಾ ನೀವು? ಮನೇಲಿ ಕೋಪ ತುಂಬಾ ಇತ್ತು ಮುಂಚೆ. ಅವಾಗ್ಲೇ ಹೋಗೋ ಟೈಮಲ್ಲಿ ಅದೇ ಅನ್ಕೊಂಡೆ, ಇದನ್ನ ನಾನು ಚೇಂಜ್ ಮಾಡ್ಲೇಬೇಕು ಅಂತ. ಐ ಟೋಲ್ಡ್ ಯು ಅಲ್ಲ, ಒಂದು 14-15 years ಅಲ್ಲಿ ಐ ಗಾನ್ ಥ್ರೂ ಅ ಲಾಟ್. ಅಂಡ್ ರೀಸನ್ನೇ ಕೋಪ. ತುಂಬಾ ಇಶ್ಯೂಸ್ ಆಗಿತ್ತು, ಮನೇಲೂ ಗಲಾಟೆ, ಆಚೆ ಗಲಾಟೆ. ಅದನ್ನೆಲ್ಲ ನಾನು ಮೈಂಡಲ್ಲಿ ಇಟ್ಕೊಂಡು ಐ ವಾಂಟ್ ಟು ಚೇಂಜ್ ಅಂತ ಅನ್ಕೊಂಡೆ. ಐ ಕಂಟ್ರೋಲ್ ಮೈ ಸೆಲ್ಫ್ ಇನ್ಸೈಡ್. ಈಗ ನಿಮ್ ಮಗನಿಗೆ ಹುಡುಗಿರು ಎಷ್ಟು ಫ್ಯಾನ್ಸ್ ಆಗಿದ್ದಾರೆ? ಎಷ್ಟನೇ ಕ್ಲಾಸ್? ಗೊತ್ತಿಲ್ಲ, ಸ್ಕೂಲಲ್ಲೆಲ್ಲ ಫೋಟೋ ತಗೊಂತಾ ಇದಾರಂತೆ ಅವನಿಗೆ. ಅಲ್ಲಿ ದೇವನಹಳ್ಳಿಯಲ್ಲಿ ಆಕಾಶ್ ಇಂಟರ್ನ್ಯಾಷನಲ್ ಅಂತ ಸ್ಕೂಲ್ ಇದೆ, ಅಲ್ಲೇ ಓದೋದು. ಎಲ್ಲರೂ ಒಂದು ಫೋಟೋಸ್, ಟೀಚರ್ಸ್ ಎಲ್ಲ ಮಾತಾಡ್ತಾ ಇರ್ತಾರಂತೆ. ನೋಡ್ಬೇಕು ನಾನು ಹೋಗಿ ಜೊತೆ. ಈ ಮೂಮೆಂಟ್ ಅಲ್ಲಿ ದರ್ಶನ್ ಸರ್ ಯಾವ ತರ ನೆನೆಸ್ಕೋತೀರಾ? ಅವ್ರ ಬಗ್ಗೆ ಏನ್ ಹೇಳ್ತೀರಾ? ದರ್ಶನ್ ಸರ್ನ ಅಂತೂ ತುಂಬಾ ಮಿಸ್ ಮಾಡ್ಕೊಂಡೆ. ಹೋಗೋ ಮುಂಚೆ ಒಂದು ವಿಡಿಯೋನು ಮಾಡಿದೆ. ಸರ್, ನೀವು ಇದ್ದಿದ್ರೆ ನಂಗೆ ತುಂಬಾ ಖುಷಿ ಆಗಿರೋದು. ಯಾಕೆಂದ್ರೆ ನನ್ನ ಪ್ರತಿಯೊಂದು ಜರ್ನಿಯಲ್ಲೂ ಅವರಿದ್ರು. ನನ್ನ ಮೂವಿಗೆ ಬರ್ಬೇಕು ಅಂದ್ರೆ ಅವರೇ ಕಾರಣ. ಅವರಿಂದಾನೇ ಇವತ್ತು ಇಲ್ಲಿ ಕೂತಿದ್ದೀನಿ ಅಂದ್ರೆ ಬಿಕಾಸ್ ಆಫ್ ದರ್ಶನ್ ಸರ್ ಅಂಡ್ ದೇರ್ ಫ್ಯಾನ್ಸ್. ಸೊ ಬೇಜಾರಾಯ್ತು. ಆಚೆ ಬಂದಾಗ ಅದು ಸಿಗ್ತಾರೆ ಅನ್ಕೊಂಡೆ. ಬಟ್ ನೆನ್ನೆನೂ ನಮ್ಮ ವೈಫ್ ಕೇಳಿದಾಗ ತುಂಬಾ ಬೇಜಾರಾಯ್ತು. ಅಟ್ಲೀಸ್ಟ್ ಈ ನ್ಯೂಸ್ ಆದ್ರೂ ಹೇಳೋಣ ಅಂತ. ಬಟ್ ಇನ್ನೊಂದು ಖುಷಿ ಆಗಿದ್ದೇನು ಅಂದ್ರೆ ನಮ್ಗೆ ಇನ್ನೊಬ್ರು ಸಿಕ್ಕೋದು, ಅದು ಸುದೀಪ್ ಸರ್. ತುಂಬಾ ಖುಷಿ ಆಯ್ತು. ಅವ್ರ ಫ್ಯಾನ್ಸು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು ಅಂತ ಅನ್ನಿಸ್ತು. ವೆರಿ ಹ್ಯಾಪಿ. ಅವರಿಬ್ರು ಒಂದಾಗ್ಬೇಕು ಅಂತ ನನಗೆ ಅವಾಗಿಂದ ಖುಷಿ ಇದೆ. ನನಗೆ ಅವರು ಒಂದಾಗ್ಬೇಕು ಅಂತ ನನಗೆ ಅದು ಅವಾಗಿಂದ ಇದೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.